ನಾನು ಅವಾಗ ಯಾಕೆ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತವ್ರು. ಏನು ಸಿನಿಮಾ ಈ ಈ ಇಷ್ಟು ವರ್ಷ ಆದ್ಮೇಲೆ ನೋಡಿದ್ರು ಆ ಕ್ರೇಜ್ ಅನಿಸಿಲ್ಲ, ಒಂದು ಸೆಕೆಂಡ್ ಬೋರ್ ಹೊಡೆದಿಲ್ಲ ಸರ್. ಆ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಲಿ, ಆ ಟೆನ್ಷನ್ ಆಗಲಿ, ಆ ಲವ್ ಆಗಲಿ ಇಳಿದ್ರದಾಗಲಿ, ಇಲ್ಲ ಭ್ರಷ್ಟಾಚಾರ, ಅತ್ಯಾಚಾರ ಎಲ್ಲ ಒಂದೇ ಕಡೆ ತೋರಿಸಿದ್ರೆ. ಒಂದೊಂದು ಡೈಲಾಗು ಮುತ್ತು ಸರ್. ಯಾಕೆಂದರೆ ಇದು ನಮ್ಮ ಪ್ರಕಾರ ಏನು ಸರ್, ನಾರ್ಮಲ್ ಲವ್ ಸ್ಟೋರಿನಾ? ಅದ್ರೊಳಗೆ ಏನೇನಿದೆ ಸರ್, ಮರ್ಮ ತಿಳ್ಕೊಳಕ್ಕೆ ಆಗಲ್ಲ, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಬೇರೆ ಲೆವೆಲ್ ಇದೆ ಸರ್. ಅವ್ರ ಹುಚ್ಚ ಅಭಿಮಾನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ಪಾಪಿ ಫ್ಯಾನ್ ಆಫ್ ಉಪ್ಪಿ ಅಂತ. ಅದೇ ಅಷ್ಟು ಹುಚ್ಚು ಅವ್ರು ಅಂದರೆ. ಈ ಸಿನಿಮಾದವ್ರು ಅಷ್ಟೇ, ಲವ್ ಬಗ್ಗೆ ಸುಮ್ಮನೆ ಕಾಟಾಚಾರಕ್ಕೆ ಲವ್ ಸರ್. ಇವಾಗ ಲವ್ ಮಾಡಿಲ್ಲ ಅಂದರೆ, ನಾನು ಲವ್ ಮಾಡಿದ್ರೆ ಹೊಡಿಯೋದು, ಸಾಯಿಸೋದು, ರೇಪ್ ಮಾಡೋದು ಅಂತ ಕಚಡ ಸೂಳೆ ಮಕ್ಕಳ ಮಧ್ಯ ಇದು ನಿಜವಾದ ಪ್ರೀತಿ ಅಂತ ಇದು ಸರ್. ಅವ್ನು ಪಡ್ಕೊಳಕ್ಕೆ ಏನೇನು ತ್ಯಾಗ ಮಾಡ್ತಾನೆ, ಅವಳು ಇವ್ನು ಉಳಿಸ್ಕೊಳಕ್ಕೆ ಅವಳೇನೇನು ತ್ಯಾಗ ಮಾಡ್ತಾಳೆ. ಕ್ಲೈಮ್ಯಾಕ್ಸ್ ಹೋಗೋದು ನೋಡಿದ್ರೆ ಸಿನಿಮಾ ಮಾಡ್ತಾ ಇದ್ದು ಇದೊಂದೇ ಸಿನಿಮಾ. ಇಲ್ಲಿ ಅರ್ಥ ಆಗಲ್ಲ ಸರ್, ಏನು ಸಿನಿಮಾ ಸರ್ ಇದು. ಸ್ಟಾರ್ಟಿಂಗ್ ಎಲ್ಲ ಅವಳೇ ವಿಲನ್ ಅಂತ ತೋರಿಸ್ತಾರೆ. ಕ್ಲೈಮ್ಯಾಕ್ಸ್ ಸರ್ ಅವಳೆಲ್ಲ ವಿಲನ್ನು, ಪರಿಸ್ಥಿತಿಗಳು, ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಏನು ಸರ್ ಅದು ಗ್ರೇಟ್. ಅಪ್ಪನ ಗ್ರೇಟ್ ಬಿಡಿ ಸರ್. ಲವ್ ಈ ವಯಸ್ಸಲ್ಲಿ ಹುಡುಗರಿಗೆಲ್ಲ ಅದೇ ಹೇಳ್ತಾ ಇದ್ದೀನಿ, ಪ್ರೀತಿ ಮಾಡಿದ್ರೆ ಅವಳು ಸರಿನೋ ತಪ್ಪೋ ಕೊನೆವರೆಗೂ ಉಳಿಸ್ಕೋಬೇಕು, ಅದೇ ನಿಜವಾದ ಪ್ರೀತಿ. ಅದು ಬಿಟ್ಟು ಅವಳು ಇನ್ನೊಬ್ಳ ಜೊತೆ ಲವ್ವೇ ಇಲ್ಲ ಬಿಡಿ ಸರ್. ಈ ಹುಟ್ಟು 1 ವರ್ಷ ಆಗಿತ್ತು ನಾನು. ನನ್ನ ಖುಷಿ ಏನಂದರೆ, ಬಾಸ್ ಬರ್ತಡೇ ಸೆಪ್ಟೆಂಬರ್ 18, ನಾನು ಸೆಪ್ಟೆಂಬರ್ 19. ಅದೊಂಥರ ಪುಣ್ಯ ಥರ ಅನ್ಕೊತೀನಿ ನಾನು. ಉಪ್ಪಿ ಬಾಸ್ದು ಇದು ರೀಲ್ ಅದೆಲ್ಲ ಗೊತ್ತಾಗಲ್ಲ ಸರ್. ರಿಯಲ್ಲೇ ಯಾವಾಗ್ಲೂ ಯಾವತ್ತು 25 ವರ್ಷ ಆದ್ರೂ ಹಿಂಗೆ ಇರುತ್ತೆ ಕ್ರೇಜು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ದೊಡ್ಡ ವಿಷಯ, ಇವಾಗ UI ಬರ್ತಾ ಇದೆ. UI ಬರೋವಾಗ ಇನ್ನೂ ತುಂಬ ಜಾಸ್ತಿ ಕ್ರೇಜ್ ಆಗುತ್ತೆ. ಫುಲ್ಲು ತುಂಬ ಡಿಫ್ರೆಂಟಾಗಿ ತೆಗಿದವ್ರೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ. ಪ್ರತಿಯೊಬ್ಬರು ನೋಡಿ, ಇದು ರಿಯಲ್ ಸ್ಟೋರಿ, ಬರೀ ಹೆಣ್ಣಿಗೋಸ್ಕರ ಮಾಡಿರೋ ಈ ಸ್ಟೋರಿ ಫಿಲಮು. ಪ್ರತಿಯೊಬ್ಬರು ಯೂತ್ ಎಲ್ಲರೂ ನೋಡಬೇಕು ಅಂತ ಈ ಫಿಲಮ್. ಇವಾಗಿರೋ ಜನ್ರೇಷನಲ್ಲಿ ನೋಡಲೇಬೇಕು ಎಲ್ಲರೂ ಇದನ್ನು. ಜೈ ಉಪ್ಪಿ ಬಾಸ್. ಸರ್ 26 ಇಯರ್ ಬ್ಯಾಕು ನೋಡಿದ್ದೆ ಸರ್, ತುಂಬ ಚಿಕ್ಕವನು ನಾನು ಅವಾಗ. ನಾನು ಫಸ್ಟ್ ಟೈಮು ಒಬ್ಬನೇ ಥಿಯೇಟ್ರಿಗೆ ಹೋಗಿ ನೋಡಿದ ಸಿನಿಮಾ ಸರ್ ಇದು, ಆಯ್ತಾ. ನಾನು ಒಂದು ಹೇಳ್ತೀನಿ ಸರ್, ಇವಾಗಲೂ ಅಲ್ಲಿ ಇನ್ನೊಂದು ಕಡೆನೂ ಇದನ್ನೇ ಹೇಳಿದೆ, ಇವಾಗಲೂ ಅದನ್ನೇ ಹೇಳ್ತೀನಿ. ಏನಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಜವಾಬ್ದಾರಿಗಳಿರ್ತವೆ. ನಮ್ಮ ಮನೆ ಮೇಲೆ ನಮಗೆ ಹೆಂಗೆ ಪ್ರೀತಿ ಇರುತ್ತೋ, ನಮ್ಮ ದೇಶದ ಮೇಲೆ ಅದೇ ಥರ ಪ್ರೀತಿ ಇರಬೇಕು. ಇದರಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಬೈತಾರೆ ಸರ್ ಅವರು, ಹೋಗ್ಬಿಟ್ಟು ಕಂಚಿನ ಪಾತ್ರೆ ಥರ ಇದೆ ನಿನ್ನ ತಲೆ ತೆಗಿ, ಕರ್ನಾಟಕದ ಜನ ನೋಡಿ ಖುಷಿ ಪಡಲಿ ಅಂತ ಹೇಳ್ಬಿಟ್ಟು ಒಂದು ಸೀನ್ ಇದೆ. ಒಬ್ಬ ರಾಜಕೀಯ ವ್ಯಕ್ತಿ ಬೈದಿರತ್ತೆ ಸರ್, ಅದು ಅವ್ರು ಕೊಟ್ಟಿದ್ದು ಒಂದು ಸ್ಟೇಟ್ಮೆಂಟಿಗೆ. ಅವಾಗ ಆ ಥರ ಫಿಲಮಲ್ಲಿ ತೋರ್ಸೋಕ್ಕೆ ತುಂಬ ಗಂಡಸ್ಬೇಕು ಸರ್, ಗಂಡಸ್ತನ ಬೇಕು. ಅದು ಉಪ್ಪೆ ಸರಿಗೆ ಮಾತ್ರ ಸರ್ ಇರೋದು. ಆ ಥರ ಈ ರಾಜಕೀಯ ವ್ಯಕ್ತಿಗಳು ಮಾಡೋದು ಅದೆಲ್ಲ ಫಿಲಮಲ್ಲಿ ತಂದುಬಿಟ್ಟು ಲಾಸ್ಟಲ್ಲಿ ಒಂದು ಬ್ಲರ್ ಮಾಡಿ ತೋರಿಸ್ತಾರೆ. ನೋಡಿದಿರ ಸರ್ ಫಿಲಮ್ ನೀವು? ಆ ಥರ ಎಲ್ಲ ತೋರ್ಸೋಕ್ಕೆ ಉಪ್ಪೆ ಸರಿಗೆ ಮಾತ್ರ ಸರ್ ಇನ್ನೊಬ್ರಿಗೆ ಯಾರಿಗೂ ಸಾಧ್ಯ ಇಲ್ಲ ನೋಡಿ ತೋರ್ಸೋದಕ್ಕೆ. ಆಮೇಲೆ ಯಾವ ಹುಡುಗರು ಹುಡುಗಿರಿನ ಬಿದ್ದು ಅಥವಾ ಲವ್ವೇ ಗ್ರೇಟು, ಲವ್ವೇ ಅದು ಇದು ಅನ್ಕೊಂಡವ್ರಿಗೆ, ಹೌದು ಸರ್ ಲವ್ವಿಂದನೇ ಎಲ್ಲ ಆಗೋದು. ಅವ್ರು ಬಂದ್ಬಿಟ್ಟು ಒಂದು ಕ್ಯಾಪ್ ಹಾಕೋಣ ಸೀನ್ ಇದೆ ಸರ್. ಆ ಸೀನ್ ನೋಡಿ ಸರ್, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಿತೀರಾ. ಆ ಸೀನ್ ನೋಡಿ ಸರ್, ನಾವು ಜೀವನದಲ್ಲಿ ಏನೇನೋ ಕಲ್ತಿರೋದು. ತುಂಬ ನೊಂದೋದಾಗ, ತುಂಬ ಇದಾದಾಗ ಯೂಟ್ಯೂಬಲ್ಲಿ ಓಪನ್ ಮಾಡಿ ಆ ಸೀನ್ ನೋಡ್ತೀನಿ ಸರ್ ನಾನು. ಹೋಗ್ಬಿಟ್ಟು ಆ ಧೂಳ ಕೊಡ್ಕೊಂಡು ಕ್ಯಾಪ್ ಹಾಕೋಣ ಸೀನ್ ಇದೆ. ಅದೊಂದು ಸಿಲ್ಲ ಅನ್ನೋರಿಗೆ ಲಾಸ್ಟ್ ಈ ಫಿಲಮ್ ಕ್ಲೈಮ್ಯಾಕ್ಸ್ ಕರ್ಕೊಂಬಂದು ತೋರಿಸ್ಬೇಕು ಸರ್, ಪ್ರೀತಿ ಇದೆ ಆಯ್ತಾ. ಒಂದು ಹುಡುಗಿ ನಮ್ಮ ಜೊತೆಗೆ ಬರ್ತಾಳೆ ಅಂದಮೇಲೆ ಅವಳು ನೋಡ್ಕೊಳಕ್ಕೆ ನಾವೇನಾದರೂ ಒಂದು ಜೀವನಕ್ಕೆ ಹೊಟ್ಟೆಪಾಡಿಗೆ ಅವ್ರು ಡೈರೆಕ್ಷನ್ ಮಾಡಿದ್ರು ಈ ಫಿಲಮಲ್ಲಿ. ಅವ್ರ ಅಪ್ಪ ಅಮ್ಮಗೆ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋದ್ರು. ಅದನ್ನೆಲ್ಲ ಬಿಟ್ಟು ಚಿಕ್ಕವರಿದ್ದಾಗ ಏನೇನು ಮಾಡ್ಬೇಕು ಅದು ಮಾಡ್ಕೊತ ಬಂದರು. ಅವ್ರು ಯಾವಾಗ ಸೆಟಲ್ಡ್ ಆದರೂ ಅವಾಗ ಲವ್ ಮ್ಯಾರೇಜ್ ಆಗಿದ್ದಾರೆ ಆಯಿತಾ. ಅದನ್ನು ಫಾಲೋ ಮಾಡಬೇಕು. ಈ ಸಿನಿಮಾ 25 ವರ್ಷ ಸರ್, 50 ವರ್ಷ ಹೋಗಲಿ ಅದೇ ಥರ ಇರುತ್ತೆ ಕ್ರೇಜು. ಇನ್ನು 100 ವರ್ಷ ಹೋಗಲಿ ಅದೇ ಥರ ಇರುತ್ತೆ ಕ್ರೇಜು. ಪ್ರಜಾಕೀಯದ ಬಗ್ಗೆ 2 ನಿಮಿಷ. ಏನಂದರೆ, ನಾವೆಲ್ಲರೂ ಈ ದೇಶ ಪ್ರಜೆನೇ ಸರ್. ಉಪ್ಪಿ ಸರ್ ಈ ದೇಶದ ಪ್ರಜೆನೇ, ಅರ್ಥ ಆಯ್ತಾ. ಜವಾಬ್ದಾರಿ ಅವರೊಬ್ಬರು ತಗೊಳೋದಲ್ಲ ಸರ್. ಇವಾಗ ನನಗೆ ಪ್ರಜಾಕೀಯ ಅನ್ನೋದು ಬರೋಕ್ಕಿಂತ ಮುಂಚೆ ನನಗೊಂದು ಇಂಟೆನ್ಷನ್ ಇರುತ್ತೆ. ಏನಂತ, ನಮಗಂತವ್ರಿಗೆ ಒಂದು ಪಕ್ಷ ಬೇಕಾಗಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ, ನನಗೊಂದು ಪಕ್ಷ ಬೇಕು ಅಂತ ಇದು ಮಾಡ್ತಿದ್ವಿ ಸರ್. ನಮ್ಮಂಥವ್ರಿಗೆ ಈ ಪಕ್ಷ ಮಾಡ್ರೆ ಸರ್, ಅವ್ರು ಬಂದ್ಬಿಟ್ಟು ಕೆಲಸ ಮಾಡೋದಲ್ಲ ಸರ್, ಇದು ಮಾಡೋದಲ್ಲ. ಅವರು ಈ ದೇಶದ ಪ್ರಜೆಗೆ ಒಂದು ಪಕ್ಷ ಮಾಡಿದ್ದಾರೆ ಅವರಿರೋ ಲೆವೆಲ್ಗೆ. ನಾನಿರೋ ಲೆವೆಲ್ಗೆ, ನನಗಿರೋ ಕಮಿಟ್ಮೆಂಟ್ಸ್ಗೆ ನಾನು ಈ ಪಕ್ಷಕ್ಕೋಸ್ಕರ ಏನು ಮಾಡ್ಬೋದು ಸರ್. ಇದು ನನ್ನ ಪಕ್ಷ, ಇದು ನಮ್ಮ ಜನಗಳ ಪಕ್ಷ ಇದು. ಆಮೇಲೆ ಇವಾಗ ರಾಜಕೀಯ ಅನ್ನೋದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ನಾವೇ ಸರ್ ಜನಗಳ ಬಗ್ಗೆನೇ ಮಾತಾಡ್ತಿದ್ದೀನಿ. ಎಲ್ಲ ಜನಗಳಲ್ಲ, ಕೆಲವು ಜನಗಳ ಬಗ್ಗೆ ಮಾತಾಡ್ತಿದ್ದೀನಿ. ಏನಂದರೆ, ಅವ್ರು ಯಾರಾದರೂ ಕಾರ್ಪೊರೇಟರ್ಗಳು, MLAಗಳು, MP ಗಳು ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಅವ್ರು ನಮ್ಮ ಸಾಹುಕಾರವರು, ಅವ್ರು ನಮ್ಮ ಬಾಸು ಅನ್ನೋ ಥರ ನೋಡ್ತೀವಿ ಸರ್. ಅವ್ರಿಗೆ ಆ್ಯಕ್ಚುಲಿ ಸ್ಯಾಲ್ರಿ ಹೋಗೋದು ನಮ್ಮಿಂದ ಸರ್. ಅವ್ರು ಆ್ಯಕ್ಚುಲಿ ರೆಸ್ಪೆಕ್ಟ್ ಕೊಡ್ಬೇಕು ನಮಗೆ. ಅವ್ರು ಬಂದು ನಮಗೆ ಸರ್ ಅನ್ಬೇಕು ಫಸ್ಟು. ನಾವು ಅವ್ರಿಗೆ ಹಣ, ಸರ್ರು, ಬಾಸು, ಸ್ಟೇಟಸ್ ಹಾಕೋದು, ಅವ್ರ ಬಗ್ಗೆ ಹೊಗಳೋದು. ಆಮೇಲೆ ದುಡ್ಡು ಹಂಚ್ಬೇಕಾರೆ ಏರಿಯಲ್ಲಿರೋ ಹುಡುಗರೇ ಹಂಚಿರ್ತಾರೆ. ನಾನು ಅವ್ರಿಗೆ ಹೋಗ್ಬಿಟ್ಟು ಟೀ ಕೊಡ್ಸೋದು, ಅವ್ರಿಗೆ ಕಾಕ ಹೊಡಿಯೋದು, ಅವ್ರಿಗೆ ಬಕೆಟ್ ಹಿಡಿಯೋದು ಮಾಡಬಾರ್ದು ಸರ್, ಅರ್ಥ ಆಯ್ತಾ. ಸ್ಯಾಲ್ರಿ ಹೋಗೋದು ನಮ್ಮಿಂದ ಅವ್ರಿಗೆ. ಅವ್ರು ನಮ್ಮ ಕೆಲಸಗಾರ ಸರ್, ಅವ್ರು ಬಂದು ನಮಗೆ ಸಾಲ ಮಾಡಬೇಕು, ನಾವು ಅವ್ರಿಗೆ ಸಾಲ ಮಾಡಿಯೋದಲ್ಲ, ಅರ್ಥ ಆಯ್ತಾ. ಅವ್ರು ಬಂದು ನಮಗೆ ಕೇಳಬೇಕು ಏನು ಮಾಡ್ಬೇಕು ಸರ್. ಅದನ್ನೇ ಸರ್ ಪ್ರಜಾಕೀಯದಲ್ಲಿ ನಾವೆಲ್ಲ ಹೇಳ್ತಾ ಇರೋದು. ಪ್ರಜಾಕೀಯದಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು. ಉಪ್ಪಿ ಸರ್ ಅದನ್ನೇ ಹೇಳ್ತಾ ಇರೋದು. ಇದು ನಮ್ಮ ದೇಶ, ಜನಗಳ ದೇಶ, ಅರ್ಥ ಆಯ್ತಾ. ಅವರೆಲ್ಲ ಕೆಲಸಗಾರರು, ಕಾರ್ಮಿಕರವರು, ಅವ್ರ ಸಮಾಜ ಸೇವಕರಲ್ಲ, ಕೆಲಸಗಾರರವರು.
ನೀವು ಎಲೆಕ್ಷನ್ ನಿಲ್ಬೇಕಾದ್ರೆ ನೀವು ಕೇಳ್ಬೇಕಾಗಿರೋದು ಜಾತಿ ಧರ್ಮ, ಇವನು ಆ ಜಾತಿ, ಇವನು ಈ ಜಾತಿ, ಇವನು ಮುಸ್ಲಿಮು, ಇವನು ಕ್ರಿಶ್ಚಿಯನ್, ಇವನು ಹಿಂದೂ ಅನ್ನೋದಲ್ಲ ಸರ್ ಬರಬೇಕಾಗಿರೋದಲ್ಲಿ. ನೀನೇನು ಕೆಲಸ ಮಾಡಿದೀಯಾ, ನೀನೇನು ಕೆಲಸ ಮಾಡಬೇಕು, ನಿನ್ನ ಕೆಲಸ ಏನು? ಒಬ್ಬ ಕಾರ್ಪೊರೇಟರ್ ಆಗಿ MLA ಆಗಿ ನಿನ್ನ ಕೆಲಸ ಏನು? ನಿನ್ನ ಸ್ಯಾಲ್ರಿ ಬರುತ್ತೆ ಅದಕ್ಕೆ, ನಿನಗೆ ಸ್ಯಾಲ್ರಿ ಬರುತ್ತೆ ಅದಕ್ಕೆ, ಕರೆಕ್ಟಾ? ಆ ಸ್ಯಾಲ್ರಿಗೆ ನೀನೇನು ಕೆಲಸ ಮಾಡ್ತೀಯಾ? ಬೆಳಗ್ಗೆ ಒಂದು 10ರಿಂದ 6 ಗಂಟೆವರೆಗೂ, ಬೇಡ ಒಂದು 7 ಗಂಟೆವರೆಗೂ ನಿನ್ನ ಟೈಮಿಂಗ್ ಏನಿದೆ? ನಿನ್ನ ಟೈಮಿಂಗಲ್ಲಿ ನಿನ್ನ ಕೆಲಸ ನೀನು ಮುಚ್ಕೊಂಡು ಮನೆಗೆ ಹೋಗು ಅನ್ನೋದು ಅಷ್ಟೇ ಸರ್ ಅಲ್ಲಿರೋದು. ಅದನ್ನು ಯಾರೂ ಮಾಡ್ತಿಲ್ಲ ಸರ್, ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ಯಾವ್ದಾರ ಒಂದು ಕೊಲೆ ಆಯ್ತಾ ಅದನ್ನ ರಾಜಕೀಯ ಕಳ್ಕೊಂಬರೋದು, ಏನಾದರೂ ಒಂದು ಇದಾಯ್ತಾ ಇಶ್ಯೂ ಅದನ್ನ ರಾಜಕೀಯ ಕಳ್ಕೊಂಬರೋದು, ಅದೆಲ್ಲ ಎಮೋಷ್ನಲ್. ನಮ್ಮ ಜನಗಳನ್ನೆಲ್ಲ, ನಮ್ಮನ್ನೆಲ್ಲ, ಜನ ಅಂದರೆ ಎಲ್ಲರೂ ಸರ್, ನಾನು ಸೇರೇ ಹೇಳ್ತಿದ್ದೀನಿ, ನಮ್ಮನ್ನೆಲ್ಲ ಬೇರೆ ಎಮೋಷ್ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಬೇರೆ ಥರ ಒಂದು ಇದನ್ನು ತಗೊಂಡೋಗ್ಬಿಟ್ಟು ಒಂದು ಇದನ್ನು ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಸರ್ ನಮ್ಮನ್ನೆಲ್ಲ. ಹುಡುಗರ ಹತ್ರ ನಾವು ಈಗ ಕುತ್ಕೊಂಡು ರೋಡಲ್ಲಿ ಮಾತಾಡ್ಬೇಕಾದ್ರೆ ಏನಂದರೆ ಯಾವ ಥರ ಮಾತಾಡ್ತಾರೆ ಅಂದ್ರೆ ಓಪ್ಸೇ ಇಲ್ಲ. ಈಗ ಪ್ರಜಾಕೀಯದ ಬಗ್ಗೆ ನಾನು 10 ಜನ ಹತ್ರ ಮಾತಾಡ್ತಿರ್ತೀನಿ, ಅದು ಹೆಂಗೆ ಸಾಧ್ಯ ಸರ್? ರಿಯಾಲಿಟಿ ಅದೇ ಇರೋದು ಸರ್, ರಿಯಾಲಿಟಿ ಇರೋದು ಇದು ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆಯೋ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನು ಬರೆದಿದ್ದಾರೋ ಅದನ್ನೇ ಸರ್ ಪ್ರಜಾಕೀಯದವ್ರು ಮಾಡ್ತಿರೋದು. ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದಾರೆ ರಾಜಕೀಯದವರು. ಅದರಲ್ಲಿ